ಮತ್ತೆ ರೆಗ್ಯುಲರ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಮಡ್ ಬ್ಲಾಕ್ ತಯಾರಿಸುವ ಪ್ರೊಸೀಜರ್ ಯಾವ ಥರ ಅಂತ ಇನ್ ಡೀಟೇಲ್ ಆಗಿ ಕಂಪ್ಲೀಟ್ ಆಗಿ ನೋಡಿಕೊಂಡು ಬರುವ. ವಿಡಿಯೋದ ಪ್ರಾರಂಭದಲ್ಲಿ ವರ್ಕ್ ಪ್ರೋಸೆಸ್ ಯಾವ ಥರ ಅಂತ ಜಸ್ಟ್ ಒಮ್ಮೆ ಹೈಲೈಟ್ಸ್ ನೋಡಿಕೊಂಡು ಬರುವ ಸ್ನೇಹಿತರೆ. ಹಾಗೆಯೇ ಆ ನಂತರ ಒಂದೊಂದಾಗಿ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡು ಬರುವ. ಹಾಗಾದರೆ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡುವ ಸ್ನೇಹಿತರೆ, ಬನ್ನಿ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಜಿತಿನ್ ಅಂತ. ಸರ್ ಇಲ್ಲಿಯ ಲೊಕೇಶನ್ ಒಮ್ಮೆ ಹೇಳ್ತೀರಾ ಸರ್? ಇದು ದಕ್ಷಿಣ ಕನ್ನಡದ ವಿಟ್ಲದಲ್ಲಿ ಕೇಪು ಅಂತ ಗ್ರಾಮದಲ್ಲಿ ಬರ್ತದೆ, ಆಯ್ತಾ. ನಮ್ಮಲ್ಲಿ ಇಲ್ಲಿ 2 ಫ್ಯಾಕ್ಟ್ರಿ ಇದೆ. ಒಂದು ಕೇಪಲ್ಲಿ ಒಂದು ಫ್ಯಾಕ್ಟ್ರಿ ಇದೆ, ಮತ್ತೊಂದು ಮೂಡಂಬೈಲಲ್ಲಿ ನಮ್ದು ಹಳೆ ಫ್ಯಾಕ್ಟ್ರಿ ಅಲ್ಲಿ ಇದೆ, ಹೊಸ ಫ್ಯಾಕ್ಟ್ರಿ ಕೇಪಲ್ಲಿ ಇದೆ. ಇಲ್ಲಿ ನಮಗೆ ಮಡ್ ಬ್ಲಾಕ್ ಯಾವ ಸೈಜಲ್ಲಿ ಎಲ್ಲ ಉಂಟು ಅಂತ ಒಮ್ಮೆ ಸ್ಯಾಂಪಲ್ ತೋರಿಸ್ಬೋದಾ ಸರ್? ನಮ್ಮಲ್ಲಿ ನಿಮಗೆ 3 ಟೈಪ್ ಇದು ಬ್ರಿಕ್ಸ್ ಸಿಗ್ತದೆ. 2 ಟೈಪ್ ಇದು ಇಂಟರ್ಲಾಕಿಂಗ್ ಅಲ್ಲಿ ಬ್ರಿಕ್ಸ್ ಅಲ್ಲಿ. ಇದು ಒಂದು ಯಾವ ತರ ಅಂದ್ರೆ 8 ಇಂಚ್ ಅಗಲ, 6 ಇಂಚ್ ಎತ್ತರ, 11 ಇಂಚ್ ಉದ್ದ, ಆಯ್ತಾ. ಇದು ಲೋಡ್ ಬೇರಿಂಗ್ ಕೆಪಾಸಿಟಿ ಇರುವ ಬ್ರಿಕ್ಸ್. ಇದರಲ್ಲಿ ನಿಮಗೆ G+1 ಫ್ಲೋರ್ ವಿದೌಟ್ ಪಿಲ್ಲರ್ ನಿಮಗೆ ಮನೆ ಮಾಡ್ಬೋದು, ಆಯ್ತಾ. ಇನ್ನೊಂದು ಏನು ಯಾವುದಂದ್ರೆ 6 ಇಂಚ್ ಅಗಲದ ಇಟ್ಟಿಗೆ, 6 ಇಂಚ್ ಅಗಲ, 6 ಇಂಚ್ ಎತ್ತರ, 11 ಇಂಚು ಉದ್ದ. ಈ 2 ಇಟ್ಟಿಗೆಗೆ ಏನು ಡಿಫ್ರೆನ್ಸ್ ಅಂದರೆ ನಿಮಗೆ ಅಗಲದಲ್ಲಿ ಮಾತ್ರ ವ್ಯತ್ಯಾಸ. 6 ಇಂಚ್ ಬ್ರಿಕ್ಸ್ ಲೋಡ್ ಬೇರಿಂಗ್ ಕೆಪಾಸಿಟಿ ಇರೋದಿಲ್ಲ. ನೀವು ಇವಾಗ ಪಿಲ್ಲರ್ ಹಾಕಿ ಮನೆ ಮಾಡ್ತೀರಾ ಅಂದರೆ ಪಿಲ್ಲರ್ ಕಂಪೌಂಡ್ ವಾಲ್ಸಿಗೆಲ್ಲ ಇದು ನಿಮಗೆ ಸೂಟೇಬಲ್ ಇಟ್ಟಿಗೆ. ನೀವೀಗ ಶೀಟಿದ ಮನೆ ಮಾಡ್ತೀರಾ ಅಂದರೆ ನೀವು 6 ಇಂಚನ್ನು ಯೂಸ್ ಮಾಡ್ಬೋದು. ಪಿಲ್ಲರ್ ಹಾಕಿ ಅಂದರೆ ಕಾಲಮ್ ಸ್ಟ್ರಕ್ಚರ್ ನೀವು ಮನೆ ಮಾಡ್ತೀರಂದರೆ ನೀವು 6 ಇಂಚು ಯೂಸ್ ಮಾಡ್ಬೋದು, 8 ಇಂಚು ಸಹ ಯೂಸ್ ಮಾಡ್ಬೋದು. ಈಗ ನಮ್ಮಲ್ಲಿ ಮ್ಯಾಕ್ಸಿಮಮ್ ಜನ ಏನು ಮಾಡ್ತಾರೆ ಅಂದರೆ ಪಿಲ್ಲರ್ ಸ್ಟ್ರಕ್ಚರ್ ಮನೆಗೆ ಹೊರಗಡೆ ಗೋಡೆನೆಲ್ಲ 8 ಇಂಚಲ್ಲಿ ಕಟ್ಟಿ ಒಳಗಡೆ ಗೋಡೆನ 6 ಇಂಚಲ್ಲಿ ಕಟ್ತಾರೆ, ಆಯಿತಾ. ಇದು 2ಕ್ಕೆ ರೇಟಲ್ಲಿ ನಿಮಗೆ ಡಿಫ್ರೆನ್ಸ್ ಬರ್ತಾರೆ. 8 ಇಂಚ್ ಕಲ್ಲಿಗೆ ನಿಮಗೆ 40 ರೂಪಾಯಿ ಎಕ್ಸ್ ಫ್ಯಾಕ್ಟ್ರಿ ರೇಟ್ ಇದೆ. ಇದು 6 ಇಂಚಿಗೆ 35 ರೂಪಾಯಿ ಎಕ್ಸ್ ಫ್ಯಾಕ್ಟ್ರಿ ರೇಟ್ ಇದೆ, ಇನ್ಕ್ಲೂಡಿಂಗ್ GST. ನೀವು ಗಾಡಿ ಕಳಿಸ್ಕೊಟ್ರೆ ನಾವು ಈ ರೇಟಿಗೆ ನಾವು ನಿಮಗೆ ಲೋಡ್ ಮಾಡಿ ಕೊಡ್ತೀವಿ, ಓಕೆ. ಮತ್ತು ನಮ್ಮಲ್ಲಿ ಇನ್ನೊಂದು ಬ್ರಿಕ್ಸ್ ಇದೆ M ಬ್ಲಾಕ್ ಅಂತ. ಇದು ಏನಂದರೆ 6 ಇಂಚ್ ಅಗಲ, 6 ಇಂಚ್ ಎತ್ತರ, 11 ಇಂಚ್ ಉದ್ದ. ಇದನ್ನು ಈ ಥರ ನಾವು ಕಟ್ತಿದ್ರೆ 8 ಇಂಚ್ ಅಗಲದಲ್ಲಿ 6 ಇಂಚ್ ಎತ್ತರದಲ್ಲಿ ಕಟ್ಬೋದು. ಅದೇ ನಾವು ನಿಮಗೆ ಒಂದೇ ಬ್ರಿಕ್ಸನ್ನು ಈ ಥರ ಸಹ ಮಾಡಿ ಕಟ್ಬೋದು. ಅಂದರೆ 8 ಇಂಚ್ ಎತ್ತರ, 6 ಇಂಚ್ ಅಗಲಕ್ಕೆ ಕಟ್ಬೋದು. ಇದಕ್ಕೆ ಇದು ಈ ಪ್ರಾಡಕ್ಟ್ ಏನಂದರೆ ಕಸ್ಟಮೈಸ್ಡ್ ಪ್ರಾಡಕ್ಟ್. ಎಗೇನ್ಸ್ಟ್ ಆರ್ಡರ್ ಮಾತ್ರ ನಾವು ನಿಮಗೆ ಮಾಡಿ ಕೊಡೋದು. ಇದಕ್ಕೆ ಒಂದು ಬ್ರಿಕ್ಸಿಗೆ ನಿಮಗೆ 42 ರೂಪಾಯಿ ಆಗ್ತದೆ, ಇನ್ಕ್ಲೂಡಿಂಗ್ ಟ್ಯಾಕ್ಸ್. ನಾವು ಲೋಡ್ ಮಾಡಿ ನಿಮಗೆ ಕೊಡ್ತೇವೆ. ಆರ್ಡರ್ ಇದ್ದರೆ ಮಾತ್ರ ಅದನ್ನು. ಹೌದು. ನಾವು ನಮ್ಮ ಬ್ರಿಕ್ಸಲ್ಲಿ ಏನು ನಿಮಗೆ ಲಾಭ ಅಂದರೆ ನಿಮಗೆ ನಾವು ಪ್ಲಾಸ್ಟ್ರಿಂಗ್ ಅವಶ್ಯಕತೆ ಇರುವುದಿಲ್ಲ. ಇದಕ್ಕೆ ಯಾವ ಥರ ಪ್ಲಾಸ್ಟ್ರಿಂಗ್ ಮಾಡಬೇಕಂದ್ರೆ ಇಲ್ಲಿ ನೋಡಿದಾಗೆ ಕಾರ್ನರ್ ಪ್ಲಾಸ್ಟ್ರಿಂಗ್ ಮಾಡಿ, ಫಸ್ಟ್ 3 ಕಲ್ ಪ್ಲಾಸ್ಟ್ರಿಂಗ್ ಮಾಡಿ, ವಿಂಡೋ ಸುತ್ತ ಪ್ಲಾಸ್ಟ್ರಿಂಗ್ ಮಾಡಬೇಕು. ಇನ್ ಡೀಟೇಲ್ ಆಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ ಸರ್. ಸರಿ. ಈಗ ನಾವಿಲ್ಲಿ ನೋಡ್ತಾ ಇದೀವಲ್ಲ ಸರ್, ಇದೆಲ್ಲ ಮಡ್ ಬ್ಲಾಕ್ ಅಲ್ಲಿ ನಿರ್ಮಾಣ ಮಾಡಿ. ಹೌದು. ಇಲ್ಲಿ ಈಗ ನೋಡಿ, ನಿಮಗೆ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ನಾವು ಕಾರ್ನರ್ ಪ್ಲಾಸ್ಟ್ರಿಂಗ್ ಮಾಡ್ಕೊಂಡಿದ್ದೀವಿ, ಫಸ್ಟ್ 3 ಕಲ್ ಪ್ಲಾಸ್ಟ್ರಿಂಗ್ ಮಾಡಿದ್ದೀವಿ, ವಿಂಡೋ ಸುತ್ತ ಮತ್ತೆ ಬಾಗಿಲು ಸುತ್ತ ನಾವು ಪ್ಲಾಸ್ಟ್ರಿಂಗ್ ಮಾಡಿದ್ದೀವಿ. ಈಗ ನಾರ್ಮಲ್ ಆಗಿ ನಾವು ಕನ್ಸ್ಟ್ರಕ್ಷನ್ ಪ್ರೋಸೆಸ್ ಯಾವ ಥರ ನಡೀತದೆ ಅಂದರೆ, ಈಗ ಕಸ್ಟಮರ್ ಅವ್ರು ನಮಗೆ ಬೇಸ್ಮೆಂಟ್ ಹಾಕಿ ಕೊಡಬೇಕು, ಅಂದರೆ ಫೌಂಡೇಶನ್ ಹಾಕಿ ಕೊಡಬೇಕು. ನಾವು ಫೌಂಡೇಶನ್ ಹಾಕಿ ಕೊಟ್ಟರೆ ನಮ್ಮ ಟೀಮ್ ಬಂದು ನಿಮಗೆ ಬ್ರಿಕ್ಸ್ ಅಪ್ಲೈ ಮಾಡಿ ಬ್ರಿಕ್ಸನ್ನು ಲೇಯಿಂಗ್ ಮಾಡಿ ಕೊಡ್ತೀವಿ. ಅಂದರೆ ಬ್ರಿಕ್ಸನ್ನು ನಾವು ಕಟ್ಟಿ ಕೊಡ್ತೀವಿ. ನಾವು ಕಟ್ಟಿ ಕೊಡುವ ಸ್ಟೇಜಲ್ಲಿ ಯಾವ ಥರ ಇರ್ತಾರೆ ಅಂದರೆ, ಇಲ್ಲಿ ನೋಡಿ, ಈ ಥರ ಸ್ಟೇಜಿಗೆ ನಾವು ಕಟ್ಕೊಡ್ತೀವಿ.
ಇದು ನೋಡಿ, ಇದು ನಿಮಗೆ ರಾ ಫಿನಿಶ್ ಅಲ್ಲಿ ಇದೆ, ಯಾವುದೇ ರೀತಿ ಇದಕ್ಕೆ ಪೇಂಟಿಂಗ್ ಎಲ್ಲ ಮಾಡಲಿಲ್ಲ. ಈ ತರ ನಾವು ನಿಮಗೆ ಫಿನಿಶ್ ಮಾಡಿ ಕೊಡ್ತೀವಿ. ಆ ಫಿನಿಶ್ ಮಾಡಿ ಕೊಟ್ಟಾಗೆ ಕಸ್ಟಮರ್ಸ್ ಏನು ಮಾಡಬೇಕು, ಕಾರ್ನರ್ ಪ್ಲಾಸ್ಟ್ರಿಂಗ್ಸ್ ಮಾಡಬೇಕು. ಕಾರ್ನರ್ ಪ್ಲಾಸ್ಟ್ರಿಂಗ್ ಮತ್ತೆ ಫಸ್ಟ್ 3 ಕಲ್ಲಿಗೆ ಪ್ಲಾಸ್ಟ್ರಿಂಗ್ ಮಾಡಿ ನೆಕ್ಸ್ಟ್ ನಮಗೆ ಇದಕ್ಕೆ ಪೇಂಟಿಂಗ್ ಪ್ರೊಸೀಜರ್ ಇರ್ತದೆ ಫಿನಿಶಿಂಗ್ ಟೈಮಲ್ಲಿ. ಅದು ಯಾವ ಥರ ಅಂದರೆ ಗ್ರೂವ್ ಫಿಲ್ಲಿಂಗ್ ಮಾಡಿಕೊಂಡು ಇಲ್ಲಿರುವ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಿಗೆ ಗ್ರೂವ್ ಫಿಲ್ ಮಾಡ್ಕೊಳ್ಬೇಕು. ಗ್ರೂವ್ ಫಿಲ್ ಮಾಡಿ ಡೈರೆಕ್ಟ್ ಮತ್ತೆ ಪೇಂಟ್ ಕೊಡೋದು ನಾವು. ಈಗ ನಮ್ಮ ಇಲ್ಲಿ ನೋಡಿ ಬಿಲ್ಡಿಂಗಲ್ಲಿ ಈ ಥರ ನಾವು ಗ್ರೂವ್ ಫಿಲ್ಲಿಂಗ್ ಮಾಡಿಕೊಂಡು ಡೈರೆಕ್ಟ್ ಪೇಂಟ್ ಕೊಟ್ಟರೆ ಆಯಿತು. ಅಂದರೆ ಫಿಲ್ಲಿಂಗ್ ಅಂದರೆ ಇದೇ ಕಲ್ಲಿನ ಪುಡಿಯಲ್ಲಿ ಮಾಡ್ಬೋದು, ಇದೇ ಕಲ್ಲಿನ ಪೌಡರಲ್ಲಿ ಮಾಡ್ಬೋದು, ಇಲ್ಲಾಂದರೆ ನಿಮಗೆ ಸಿಮೆಂಟಿಗೆ ರೆಡ್ ಆಕ್ಸೈಡ್ ಮಿಕ್ಸ್ ಮಾಡಿ ಮಾಡ್ಬೋದು, ವಾಲ್ ಪುಟ್ಟಿಗೆ ರೆಡ್ ಆಕ್ಸೈಡ್ ಮಿಕ್ಸ್ ಮಾಡಿ ಮಾಡ್ಬೋದು, ಕೆಲವರು ವೈಟ್ ಸಿಮೆಂಟ್ ಸಹ ಮಾಡ್ತಾರೆ. ಅದು ಕಸ್ಟಮರಿಗೆ ಯಾವುದು ಅನುಕೂಲ ಆಗ್ತದೆ ಅದ್ರ ತಕ್ಕದಲ್ಲಿ ಮಾಡ್ಬೋದು. ಆ ಪ್ರೊಸೀಜರ್ನ ಪೇಂಟರ್ಸ್ ಅವ್ರು ಮಾಡಿ ಕೊಡ್ತಾರೆ. ಈಗ ಇಲ್ಲೆಲ್ಲ ಇಷ್ಟೆಲ್ಲ ಕಡೆ ನೀವು ಪ್ಲಾಸ್ಟ್ರಿಂಗ್ ಮಾಡುವಾಗ ಆ ಮನೆಗೊಂದು ನಿಮಗೆ ಪ್ಯಾಟರ್ನ್ ಕ್ರಿಯೇಟ್ ಆಗಿರ್ತದೆ, ಅದೇ ಒಂದು ಡಿಸೈನ್ ಆಗಿ ಅದು ನಿಮಗೆ ಕನ್ವರ್ಟ್ ಆಗಿರ್ತದೆ. ಮತ್ತೆ ನಿಮಗೆ ಈ ತರ ಪ್ಲಾಸ್ಟ್ರಿಂಗ್ ಮಾಡೋದ್ರಿಂದ ಫಸ್ಟ್ 3 ಕಲ್ ಪ್ಲಾಸ್ಟ್ರಿಂಗ್ ಮಾಡೋದ್ರಿಂದ ಮನೆಯವರಿಗೆ ಯಾವತ್ತಿಗೂ ಸೀಪೇಜ್ ಪ್ರಾಬ್ಲಮ್ ಎಲ್ಲ ಬರುವುದಿಲ್ಲ. ಅಂದರೆ 3 ಕಲ್ಲು ಮಾಡಲೇಬೇಕು. ಫಸ್ಟ್ 3 ಕಲ್ಲು ಮಿನಿಮಮ್ ಮಾಡ್ಬೋದು, ಮ್ಯಾಕ್ಸಿಮಮ್ ಕಸ್ಟಮರಿಗೆ ಬಿಟ್ಟದು. ಅದೇ ಈಗ ನಾನೊಂದು ಕೇಳೋದು ಸರ್, ಈಗ 3 ಕಲ್ಲು ಫೌಂಡೇಶನ್ ಹಾಕಿ ಮಾಡಿದ್ರು, ಈಗ ಗ್ರೌಂಡ್ ಫ್ಲೋರು ಮಡ್ ಬ್ಲಾಕ್ ಅಲ್ಲೇ ಮಾಡಿದ್ರು, ಇನ್ನು ಫಸ್ಟ್ ಫ್ಲೋರ್ ಕೂಡ ಮಡ್ ಬ್ಲಾಕ್ ಅಲ್ಲೇ ಮಾಡ್ತಾರೆ. ಅದರ ಮೇಲೆ ಹಂಚಿನ ಮಾಡು ಮಾಡ್ತಾರೆ. ಹಂಚಿನ ಮಾಡು ಮಾಡಿದ್ರೆ ಗಟ್ಟಿ ಸಾಕಾಗ್ತದೆ. ಸಾಕಾಗ್ತದೆ. ನಿಮಗೆ ಹಂಚಿನ ಮಾಡು ಸಹ ಮಾಡ್ಬೋದು, ಬೇಕಾದ್ರೆ ನೀವು RCC ರೂಫಿಂಗ್ ಮಾಡ್ಬೋದು. G+1 ಫ್ಲೋರಿಗೆ ಮೇಲ್ಗಡೆ ಸಹ ನೀವು ಹಂಚಿನ ರೂಫ್ ಸಹ ಮಾಡ್ಬೋದು, ಇಲ್ಲ RCC ರೂಫಿಂಗ್ ಸಹ ಮಾಡ್ಬೋದು. ಅದಕ್ಕಿಂತ ಮೇಲೆ ಇನ್ನೊಂದು ಫ್ಲೋರ್ ಮಾಡ್ತೀರಾ ಅಂದ್ರೆ ನೀವು ಪಿಲ್ಲರ್ ಹಾಕೋದು ಅವಶ್ಯಕತೆ ಇರ್ತದೆ. ಈಗ ಪಿಲ್ಲರ್ ಹಾಕಿದ್ರೆ ಮೇಲೆ ಎಷ್ಟು ಮಾಡಿಕೊಂಡು ಹೋಗುವುದು? ಅಲ್ಲ, ನೀವು ಪಿಲ್ಲರ್ ಹಾಕಿ ಮನೆ ಮಾಡ್ತೀರಾ, ನಿಮಗೆ ಎಷ್ಟು ಫ್ಲೋರ್ ಸಹ ಮಾಡ್ಬೋದು. ಈಗ ನಾವು ಮ್ಯಾಕ್ಸಿಮಮ್ 5 ರಿಂದ 6 ಫ್ಲೋರ್ ಮಾಡಿದ್ದು ಇದೆ. ಈಗ ಸ್ಕೂಲ್ ಬಿಲ್ಡಿಂಗ್ಸ್ ಎಲ್ಲ ನಾವು 5 ರಿಂದ 6 ಫ್ಲೋರ್ ಮಾಡಿದ ಬಿಲ್ಡಿಂಗ್ಸ್ ಇದೆ ನಮ್ಮಲ್ಲಿ. ಅದೇ ಈಗ ಎಲ್ಲರಿಗೂ ಇರುವಂತ ಒಂದು ಡೌಟ್ ಎಂತ ಅಂತ ಹೇಳಿದ್ರೆ, ಸರ್ ಈ ತರ ಎಲ್ಲ ಮಣ್ಣಲ್ಲಿ ಮಾಡ್ತಾರೆ, ಎಷ್ಟು ವರ್ಷ ಬಾಳಿಕೆ ಬರ್ತದೆ ಅಂತ? ಬಾಳಿಕೆ ಅಂದರೆ ನಿಮಗೆ ಏನು ಗೊತ್ತಾ, ಇವಾಗ ಅವರಿಗೆ ನಾವು 100 ಇಯರ್ಸಿಗೆ ನಿಮಗೆ ಯಾವುದೇ ರೀತಿ ಯಾವುದೇ ಸಮಸ್ಯೆ ಬರುವುದಿಲ್ಲ ಇದಕ್ಕೆ. ಆಮೇಲೆ ನಿಮಗೆ ವರ್ಷಕ್ಕೊಂದು 8 ವರ್ಷಕ್ಕೊಮ್ಮೆ ಪೇಂಟಿಂಗ್ ಎಲ್ಲ ಮೇಂಟೆನೆನ್ಸ್ ಮಾಡ್ಕೊಂಡಿದ್ರೆ ಸಾಕಾಗುತ್ತೆ. ನಮ್ಮ ಕೆಂಪು ಕಲ್ಲು ಯಾವ ಥರ ಉಂಟು ಅದೇ ಥರ. ಹೌದು. ಇದಕ್ಕೀಗ ನಾವು ಪೇಂಟಿಂಗ್ ಕೊಡುವಾಗ ಸಹ ಕೆಲವರು ಕೇಳ್ತಾರೆ ಏನಾದ್ರು ಸ್ಪೆಷಲ್ ಪೇಂಟ್ಸ್ ಇದೆ. ನಾರ್ಮಲ್ ಪೇಂಟ್ಸ್ ನಿಮಗೆ ಕೊಟ್ಟರೆ ಸಾಕಾಗ್ತದೆ, ಮಾರ್ಕೆಟಲ್ಲಿ ಯಾವುದು ಅವೈಲಬಿಲಿಟಿ ಇದೆ ಅದು ನಾರ್ಮಲ್ ಪೇಂಟ್ ಕೊಟ್ಟರೆ ಸಾಕಾಗ್ತದೆ. ಅದಕ್ಕೋಸ್ಕರ ಬೇರೆ ಸ್ಪೆಷಲ್ ಪೇಂಟ್ ಇಲ್ಲ. ಇಲ್ಲಿ ನಾವು ನೋಡಿ, ಇಲ್ಲಿ ಫಿನಿಶ್ ಮಾಡುವಾಗ ನೀವು ಇದು ರಾ ಫಿನಿಶ್, ನಾವು ಬ್ರಿಕ್ಸಿಗೆ ಯಾವುದೇ ರೀತಿಯ ಆಲ್ಟ್ರೇಷನ್ ಮಾಡದೆ ಅಲ್ಲಿಗೆ ರಾ ಫಿನಿಶ್ ಮಾಡಿದ್ದೀವಿ. ಇಲ್ಲ ನಿಮಗೆ ಕಸ್ಟಮರ್ ಕೆಲವೊಮ್ಮೆ ಅವರ ಚಾಯ್ಸ್ ಪ್ರಕಾರ ಇಟ್ಟಿಗೆ ಇನ್ನೂ ನಿಮಗೆ ನೈಸ್ ಬರಬೇಕು ಅಂತ ಆದರೆ ವಾಲ್ ಪುಟ್ಟಿ ಕೊಟ್ಟು ಪೇಂಟ್ ಮಾಡ್ಬೋದು. 1 ಕೋಟ್ ವಾಲ್ ಪುಟ್ಟಿ ಕೊಟ್ಟು ಪೇಪರ್ ಹೊಡಿಬೇಕು, ಆಮೇಲೆ ನೀವು ಪೇಂಟ್ ಕೊಟ್ಟರೆ ಇದಕ್ಕೆ ಇನ್ನೂ ನೈಸ್ ಫಿನಿಶ್ ಆಗಿ ಬರುತ್ತೆ. ನಾನು ನಿಮಗೆ ಅದು ಮೇಲೆ ನಮ್ಮ ರೂಮಲ್ಲಿ ನಾನು ತೋರಿಸ್ಕೊಡ್ತೀವಿ ನಾವು. ಅಂದರೆ ಬಾತ್ರೂಮಲ್ಲಿ ಎಲ್ಲ ಸ್ವಲ್ಪ ಟೈಲ್ಸ್ ಹಾಕಿದ್ರೆ ಉತ್ತಮನ ಅಂತ. ಅಲ್ಲಿ ಬಾತ್ರೂಮಿಗೆ ನಾವು 2 ಕಡೆ ಪ್ಲಾಸ್ಟ್ರಿಂಗ್ ಮಾಡೋದು ರೆಕಮೆಂಡ್ ಮಾಡ್ತೀವಿ. ಅದೇ ಯಾವತ್ತಿಗೂ ಸಹ ಡೈಲಿ ನೀರು ಬೀಳ್ತಾ ಇರ್ತದಲ್ಲ. ಡೈಲಿ ನೀರು ಬೀಳ್ತಾರೆ ಅಂದರೆ ನಿಮಗೆ ಏನಾಗ್ತದೆ, ಈಗ ಟೈಲ್ಸ್ ನಾವು ಒಳಗಡೆ ಹಾಕಿರ್ತೀವಲ್ಲ, ಕ್ರಮೇಣ ಟೈಲ್ಸ್ ಅಂಟಿಸಿದ್ರೆ ಗಮ್ಮಲ್ಲಿ ಏನಾದ್ರು ಸಮಸ್ಯೆ ಬಂದ್ರೆ ಆ ನೀರು ಅದ್ರ ಒಳಗಡೆ ಒಂದು ಇನ್ನೊಂದು ಸೈಡಿನ ರಿಲೀಸ್ ಆಗ್ತದೆ. ಆ ಸಮಸ್ಯೆ ಬರಬಾರ್ದು ಅಂತ ಹೇಳಿದಕ್ಕೆ 2 ಕಡೆ ನಾವು ಪ್ಲಾಸ್ಟ್ರಿಂಗ್ ಮಾಡೋ ಚಾನ್ಸಸ್ ಮಾಡಬೇಕು ಅಂತ ಹೇಳ್ತೀವಿ ನಾವು. ಟೈಲ್ಸಿಗಿಂತ ಪ್ಲಾಸ್ಟರಿಂಗ್ ಬೆಸ್ಟ್. ಹೌದು. ಈಗ ನಾವು ಕೆಳಗಡೆ ಫ್ಲೋರ್ ಅಲ್ಲಿ ನಾವು ನಿಮಗೆ ಪೇಂಟಿಂಗ್ ಎಲ್ಲ ನಾವು ಫಿನಿಶ್ ಮಾಡಿ ನಾವು ನಿಮಗೆ ತೋರಿಸ್ಕೊಟ್ಟಿದ್ವಿ. ಇಲ್ಲಿ ಯಾವ ತರ ಅಂದ್ರೆ ನೀವು ವಾರ್ನಿಶ್ ಇದೆ ಅಲ್ಲ, ಅದಕ್ಕೆ ನಾವು ರೆಡ್ ಆಕ್ಸೈಡ್ ಮಿಕ್ಸ್ ಮಾಡಿ ನಾವು ಪೇಂಟ್ ಕೊಟ್ಟದ್ದು ಇದಕ್ಕೆ. ನೀವು ಆ ತರ ಮಾಡಿದ್ರೆ ಇಲ್ಲಿ ಏನಾಗಿರ್ತಾರೆ ಅಂದ್ರೆ ಈ ತರ ನಿಮಗೆ ಫಿನಿಶಿಂಗ್ ಬರುತ್ತದೆ, ಒಂದು ವೆಲ್ವೆಟ್ ಫಿನಿಶ್ ಬರ್ತದೆ ಇದರಲ್ಲಿ. ಆದ್ರೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಕಸ್ಟಮರ್ಸ್ ಯಾವತ್ತು ಗ್ರೂ ಫಿಲ್ಲಿಂಗ್ ಮಾಡುವ ಕಂಪಲ್ಸರಿ ರೆಡ್ ಆಕ್ಸೈಡ್ ಅಲ್ಲೇ ನಿಮಗೆ ಗ್ರೂ ಫಿಲ್ಲಿಂಗ್ ಮಾಡ್ಕೊಳ್ಬೇಕಾಗ್ತದೆ. ಸರಿಗೆ ಈ ರೂಮ್ ಒಳಗೆ ಬರುವಾಗ ನನಗೆ ಅಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಕಾಣ್ತಾ ಉಂಟು. ಅದು ಬ್ರಿಕ್ಸ್ ಸರ್ ಅಥವಾ ಫೌಂಡೇಶನ್ ಸಪ್ರೇಟ್ ಕಟ್ಟಿರುವಂಥದ್ದು? ಇಲ್ಲ, ಇದು ನಾವು ಬ್ರಿಕ್ಸ್ ಅಲ್ಲಿ ನಾವು ಲೇ ಮಾಡಿರ್ತೇವೆ. ನಾವು ನಮ್ಮ ಬ್ರಿಕ್ಸಿಗೆ ನಾವು ಹೇಳಿದಾಗೆ ನಿಮಗೆ ಫಸ್ಟ್ 3 ಕಲ್ಲಿಗೆ ಕಂಪಲ್ಸರಿ ಪ್ಲಾಸ್ಟ್ರಿಂಗ್ ಬೇಕಾಗ್ತದೆ. ಇದು ನಾವು ಫಸ್ಟ್ 3 ಕಲ್ ಪ್ಲಾಸ್ಟ್ರಿಂಗ್ ಮಾಡಿದ್ದೀವಿ. ಇಲ್ಲಿ ಸಹ ನೀವು ನಾನು ಹೇಳಿದಾಗೆ ಇಲ್ಲಿ ಕಾರ್ನರ್ ಪ್ಲಾಸ್ಟ್ರಿಂಗ್ ಮಾಡಿದ್ದೀವಿ. ಫಸ್ಟ್ 3 ಕಲ್ಲು
ವಿಂಡೋ ಸುತ್ತ ಮತ್ತೆ ಬಾಗಿಲು ಸುತ್ತ ಪ್ಲಾಸ್ಟರಿಂಗ್. ಇದು ನಮ್ಮ ಬ್ರಿಕ್ಸ್ ಅಲ್ಲಿ ಮಾಡುವಾಗ ಕಂಪಲ್ಸರಿಯಾಗಿ ಇಷ್ಟು ಏರಿಯಾಗಳಿಗೆ ನೀವು ಪ್ಲಾಸ್ಟರಿಂಗ್ ಮಾಡಲೇಬೇಕಾಗ್ತದೆ. ಇಲ್ಲಿ ನಾವು ಯಾವ ತರ ಫಿನಿಶ್ ಕೊಟ್ಟಿದ್ದೀವಿ ಅಂದ್ರೆ ಬ್ರಿಕ್ಸ್ ಲೇಯಿಂಗ್ ಮಾಡಿ ವಾಲ್ ಪುಟ್ಟಿ ಕೊಟ್ಟು ಅದಕ್ಕೊಂದು ನಾವು ವಾಲ್ ಪುಟ್ಟಿ ಕೊಟ್ಟು ಪೇಪರ್ ಹೊಡೆದು ಮತ್ತೆ ನಾವು ನಿಮಗೆ ಪೇಂಟ್ ಕೊಟ್ಟಿದ್ದೀವಿ. ಈ ತರ ಫಿನಿಶ್ ಮಾಡಿದ್ರೆ ಏನಾಗ್ತದೆ ಅಂದ್ರೆ ನಿಮ್ಗೆ ಇಷ್ಟು ನೈಸ್ ಫಿನಿಶ್ ಆಗಿ ಬರ್ತದೆ ಇದರಲ್ಲಿ. ಮತ್ತೆ ಸರ್ ಇದಕ್ಕೆ ಎಲೆಕ್ಟ್ರಿಕ್ ಪಾಯಿಂಟ್ ಮಾಡೋದು ಹೇಗೆ? ನಿಮಗೆ ನೋಡಿ ಈ ರೂಮಲ್ಲಿ ನಾವು ಎಲೆಕ್ಟ್ರಿಕಲ್ ಪಾಯಿಂಟ್ ಯಾಕೆ ಮಾಡ್ತೀವಿ ಅಂದ್ರೆ ನಿಮಗೆ ನಾರ್ಮಲ್ ನಾವು ಬ್ರಿಕ್ಸ್ ಅನ್ನ ಚಿಪ್ಪಿಂಗ್ ಮಾಡ್ಕೊಳ್ಳೋದು. ಈಗ ಸಪೋಸ್ ನಾವು ಒಂದು 3 ಇಂಚ್ ನಾವು ಚಿಪ್ ಮಾಡಿದ್ವಿ ನೆನ್ಸ್ಕೊಳ್ಳಿ. ಆ 3 ಇಂಚ್ ಚಿಪ್ ಮಾಡಿದ್ಮೇಲೆ ನಾವು ಅದ್ರ ಒಳಗಡೆಯಿಂದ ನಾವು ಪೈಪ್ ಪಾಸ್ ಮಾಡ್ತೀವಿ. 1 ಇಂಚ್ ಪೈಪ್ ಪಾಸ್ ಮಾಡಿದ್ರೆ ನಮಗೆ ಮತ್ತೆ ಒಂದು 2 ಇಂಚ್ ನಿಮಗೆ ಮಿಕ್ಕಿರ್ತದಲ್ಲ, ಅದಕ್ಕೆ 1.25 ಇಂಚ್ವರೆಗೆ ನೀವು ಸಿಮೆಂಟ್ ಅಲ್ಲಿ ನಾವು ಫಿಲ್ ಮಾಡ್ಕೊಳ್ಳೋದು. ಮತ್ತೆ ಫಿನಿಶಿಂಗಿಗೆ ವಾಲ್ ಪುಟ್ಟಿಯಲ್ಲಿ ಕೊಟ್ಟು ನಾವು ಅದನ್ನ ಈ ಬ್ರಿಕ್ಸ್ ಲೆವೆಲ್ಗೆ ಫಿನಿಶ್ ಮಾಡಿ ವಾಪಸ್ ಈ ತರನೇ ನಾವು ಗ್ರೂ ಅನ್ನು ಮೇಂಟೈನ್ ಮಾಡಬೇಕು. ಆ ತರ ಗ್ರೂ ಮೇಂಟೈನ್ ಮಾಡಿ ನಾವು ಪೇಂಟಿಂಗ್ ಮಾಡುವಾಗ ನಿಮಗೆ ಎಲ್ಲಿ ಯಾವುದೇ ಕನ್ಸಿಲ್ಡ್ ಮಾಡಿದೀವಿ ಅಂತ ನಿಮಗೆ ಗೊತ್ತೇ ಆಗೋದಿಲ್ಲ. ನಾವು ಇಲ್ಲಿ ಒಂದು 3 ಕಡೆ ನಾವು ಎಲೆಕ್ಟ್ರಿಕಲ್ ಪಾಯಿಂಟ್ ಮಾಡಿದೀವಿ, ನಿಮಗೆ ನೋಡಿ ಯಾವುದೇ ಡಿಫ್ರೆನ್ಸ್ ಗೊತ್ತಾಗಲ್ಲ ಈ ರೂಮಲ್ಲಿ ಸಹ. ಹೌದು, ಫಿನಿಶಿಂಗ್ ಕೂಡ ಕ್ಲೀನ್ ಫಿನಿಶ್ ಆಗಿರ್ತದೆ, ನಿಮಗೆ ಗೊತ್ತೇ ಆಗೋದಿಲ್ಲ. ಮತ್ತೆ ನಿಮಗೆ ಇನ್ನೊಂದು ಆರ್ಗನೈಸ್ ಆಗಿ ಒಂದು ಪ್ಲಾನ್ಡ್ ಎಲೆಕ್ಟ್ರಿಕಲ್ ಪಾಯಿಂಟ್ ಮಾಡ್ಬೋದು. ಪ್ಲಾನ್ಡ್ ಎಲೆಕ್ಟ್ರಿಕಲ್ ಪಾಯಿಂಟ್ ಯಾವ ತರ ಮಾಡೋದಂದ್ರೆ ಈಗ ನಾನು ಹೇಳಿದಾಗೆ ನಮ್ಮ ರೂಮಿಗೆ ಕೆಲವು ಏರಿಯಾದಲ್ಲಿ ಪ್ಲಾಸ್ಟಿಂಗ್ ಬರ್ತಾರೆ. ಈಗ ಸಪೋಸ್ ನಾವು ಒಂದು ಎಲೆಕ್ಟ್ರಿಕಲ್ ಪಾಯಿಂಟ್ ತರ್ತೀವಿ ಅಂದ್ರೆ ನಾವೇನ್ ಮಾಡ್ಬೋದು, ಚಿಪ್ಪಿಂಗ್ ಮಾಡೋ ಬದಲು ಈ ಪೈಪನ್ನ ಇದರಿಂದ ಪಾಸ್ ಮಾಡೋದು, ಇಲ್ಲಿ ಪ್ಲಾಸ್ಟರಿಂಗ್ ಏರಿಯಾದಿಂದ ಪಾಸ್ ಮಾಡ್ಕೊಂಡು ಇಲ್ಲಿ ಇದ್ರ ಒಳಗಡೆನ ಪಾಸ್ ಮಾಡ್ಕೊಂಡು ನಾವು ಸ್ವಿಚ್ ಬೋರ್ಡ್ ಇಲ್ಲಿ ಪ್ಲೇಸ್ ಮಾಡಬೇಕು. ಅವಾಗ ನಾವೇನಾಗ್ತಾರೆ ಈ ಚಿಪ್ಪಿಂಗ್ ಮಾಡೋದನ್ನ ಅವಾಯ್ಡ್ ಮಾಡಿ ಈ ಪ್ಲಾಸ್ಟರಿಂಗ್ ಒಳಗೆ ಅದನ್ನ ಹೈಡ್ ಮಾಡ್ಬೋದು. ಅವಾಗ ನಮಗೆ ಈ ತರದೆಲ್ಲ ಚಿಪ್ಪಿಂಗ್ ಮಾಡೋದು ಅದನ್ನ ಫಿಲ್ ಮಾಡೋದು ಆ ಕೆಲಸ ನಿಮಗೆ ಸೇವ್ ಮಾಡ್ಬೋದು ಆ ತರ ಮಾಡಿದ್ರೆ. ಇಲ್ಲಿ ಟೆಂಪರೇಚರ್ ಅಲ್ಲಿ ಹೇಗಿರ್ತದೆ ಅಂದ್ರೆ ಔಟ್ ಸೈಡ್ ಮತ್ತೆ ಒಳಗಡೆ ಟೆಂಪರೇಚರ್ ಅಲ್ಲಿ ಡಿಫ್ರೆನ್ಸ್ ಹೇಗಿರ್ತದೆ? ನಾವು ನಾರ್ಮಲ್ ಆಗಿ ನಾವೀಗ ಔಟ್ ಸೈಡ್ ಟೆಂಪರೇಚರ್ ಒಂದು 35 ಡಿಗ್ರೀಸ್ 36 ಡಿಗ್ರಿ ಸೆಲ್ಸಿಯಸ್ ಇದ್ರೆ ನಿಮಗೆ ಒಳಗಡೆ ಒಂದು 32 33 ಡಿಗ್ರೀಸ್ ಅಂದ್ರೆ 3-4% ನಿಮಗೆ ಟೆಂಪರೇಚರ್ ಕಂಟ್ರೋಲ್ ಆಗ್ತದೆ. ಅದು ಅಂದ್ರೆ ಜಾಸ್ತಿ ಹೀಟ್ ಫೀಲ್ ಆಗ್ತದೆ, ಏನಾದ್ರು ಹೀಟ್ ಜಾಸ್ತಿ ಆಗಿದೆ ಇದ್ರಲ್ಲಿ ಏನಾಗ್ತದೆ ಅಂದ್ರೆ ಈ ಮಡ್ ಬ್ರೇಕ್ಸ್ ಇರೋ ನಿಮಗೆ ಸ್ಪೆಷಲ್ ಕ್ವಾಲಿಟಿ ಏನಂದ್ರೆ ನಿಮಗೆ ತುಂಬಾ ಹೊರಗಡೆ ಹೀಟ್ ಇರುವಾಗ ನಿಮಗೆ ಒಳಗಡೆ ಅದು ಕೂಲ್ ಟೆಂಪರೇಚರ್ ಕೊಡ್ತಾರೆ. ಈ ರೇನಿ ಸೀಸನ್ ಅಲ್ಲಿ ಏನಾಗ್ತದೆ ಹೊರಗಡೆ ನಿಮಗೆ ಕೂಲ್ ಟೆಂಪರೇಚರ್ ಇದ್ರೆ ಇದು ಒಂದ್ ಸ್ವಲ್ಪ ನಿಮಗೆ ಇಲ್ಲಿ ಬಿಸಿ ಆಗಿರ್ತದೆ, ಒಂದು ಆ ತರ ನಿಮಗೆ ಟೆಂಪರೇಚರ್ ಇದರಲ್ಲಿ ಕಂಟ್ರೋಲ್ ಬರ್ತದೆ. ಇದನ್ನ ಸರ್ ಈಗ ನಾವು ಮಾಮೂಲಾಗಿ ಮನೆ ಕಟ್ಟೋದಿದ್ರೆ ಕಲ್ಲು ಬೇಕು, ಜಲ್ಲಿ, ಹೊಯ್ಗೆ ಇದೆಲ್ಲ ಬೇರೆ ಬೇರೆ ಬೇಕು. ಸೊ ಈಗ ಮಡ್ ಬ್ಲಾಕಲ್ಲಿ ಈ ಮಡ್ ಬ್ರಿಕ್ಸಲ್ಲಿ ಮನೆ ಕಟ್ಟಬೇಕಾದ್ರೆ ಎಂತೆಲ್ಲ ಬೇಕು, ಹಾಗೆಯೇ ಕಸ್ಟಮರ್ನವರಿಗೆ ಯಾವ ಥರ ಇದರಿಂದ ಲಾಭಾಂಶ ಅವ್ರು ನೋಡ್ಬೋದು, ಕೆಲಸ ಕೂಡ ಸುಲಭ ಆಗಬೇಕು. ಸೊ ಯಾವ ಥರ ಇದು ಹೆಲ್ಪ್ಫುಲ್? ಈಗ ನಮ್ಮ ಮಡ್ ಬ್ರಿಕ್ಸಲ್ಲಿ ನಿಮಗೆ ಸಾಮಾನ್ಯವಾಗಿ ನಿಮಗೆ 10-15% ನಿಮಗೆ ಅವ್ರಿಗೆ ಕಾಸ್ಟ್ ಕಂಟ್ರೋಲ್ ಮಾಡ್ಬೋದು. ಮತ್ತು ನಾವು ಏನು ಮಾಡ್ತೀವಿ ಅಂದರೆ ಮಡ್ ಬ್ರಿಕ್ಸನ್ನು ನೀವೀಗ ಯಾವ್ದು ನಮ್ಮ ಕಸ್ಟಮರ್ ನಮ್ಮಲ್ಲಿ ಪರ್ಚೇಸ್ ಮಾಡ್ತಾರೆ ಅವರಿಗೆ ನಾವೇ ಬಂದು ನಿಮಗೆ ಕಟ್ಕೊಡ್ತೀವಿ ನಾವು ಇಟ್ಟಿಗೆಯನ್ನು. ಆ ಇಟ್ಟಿಗೆಯನ್ನು ಕಟ್ಟಲಿಕ್ಕೆ ಅವರು 15 ರೂಪೀಸ್ ಪರ್ ಬ್ರಿಕ್ಸ್ ಚಾರ್ಜ್ ಮಾಡ್ತಾರೆ. ಅದು ನಿಮಗೆ ಥ್ರೂ ಔಟ್ ಕರ್ನಾಟಕ ಅಪ್ ಟು ನಾವೀಗ ಮಂಗಳೂರಿಂದ ಬೀದರ್ವರೆಗೆ ಕಟ್ತಾ ಇದ್ದೀವಿ. ಅಲ್ಲಿವರೆಗೂ ನಾವು 15 ರೂಪೀಸ್ ಪರ್ ಬ್ರಿಕ್ಸಿಗೆ ನಾವು ಚಾರ್ಜ್ ಮಾಡ್ತಾ ಇದ್ದೀವಿ. ಆಮೇಲೆ ನಾವು ಸಾಮಾನ್ಯವಾಗಿ ಒಂದು ಲಿಂಟರ್ ಲೆವೆಲ್ವರೆಗೆ ಒಂದು 3-4 ದಿನದಲ್ಲಿ ಅವರಿಗೆ ನಾವು ಮನೆ ಫಿನಿಶ್ ಮಾಡಿ ಕೊಡ್ತೀವಿ. ಅಂದ್ರೆ ಎಲ್ಲ ಕಡೆ ರೇಟ್ ಸೇಮ್ ಇರ್ತದೆ? ಥ್ರೂ ಔಟ್ ಕರ್ನಾಟಕ ನಿಮಗೆ ಸೇಮ್ ರೇಟ್ ಆಗಿರ್ತದೆ. ಅದು ಕಸ್ಟಮರ್ ನಮಗೆ ಅವರ ಲೊಕೇಶನ್ ಕರೆಂಟ್ ಲೊಕೇಶನ್ ಎಲ್ಲ ಅವ್ರ ಜಾಗದ ಲೊಕೇಶನ್ ಕಳ್ಸಿಕೊಟ್ರೆ ನಾವು ನಿಮಗೆ ಡೆಲಿವರಿ ಪ್ರೈಸ್ ಕೊಡ್ತೀವಿ ನಾವು ಅವರಿಗೆ. ಆ ಡೆಲಿವರಿ ಪ್ರೈಸಿಗೆ ಗ್ರಿಡ್ ಪ್ರೈಸಲ್ಲಿ ನಾವು ಎನಿ ಟೈಮ್ ನಿಮಗೆ ಡೆಲಿವರಿ ಮಾಡಿ ಕೊಡ್ತೀವಿ. ನಮ್ಮ ಲೆಕ್ಕ ಯಾವ ಥರ ಅಂದರೆ ನಿಮಗೆ 1000 ಇಟ್ಟಿಗೆ ಕಟ್ಟಿದ್ದಕ್ಕೆ 1 ಚೀಲ ಸಿಮೆಂಟ್ ಇದ್ರೆ ಸಾಕಾಗ್ತದೆ. ಕಂಪ್ಲೀಟ್ ಆಗಿ ಸ್ಯಾಂಡ್ ಅವಾಯ್ಡ್ ಮಾಡ್ಬೋದು ನಿಮಗೆ ಬ್ರಿಕ್ಸ್ ಲೇಯಿಂಗ್ ಸ್ಟೇಜಲ್ಲಿ. ಟ್ರೆಂಡಿಂಗ್ ಜಾಸ್ತಿ ಕಲರ್ ಅಂದರೆ ರೆಡ್ ಮತ್ತು ಬ್ರೌನ್ ಕಾಂಬಿನೇಷನ್ ಒಂದು ಸ್ವಲ್ಪ ಜಾಸ್ತಿ ನಿಮಗೆ ಟ್ರೆಂಡಿಂಗ್ ಆಗಿರ್ತಾರೆ. ಮತ್ತು ಈ ಥರ ಯಾವ ಕಲರ್ ಸಹ ಹೋಗ್ಬೋದು, ಕಸ್ಟಮರ್ ಚಾಯ್ಸ್ ಅವರಿಗೆ. ಹಾಗೆ ಇಲ್ಲಿ ನಾವು ನೆಲ ನೋಡುವಾಗ ನೆಲ ಕೂಡ ಒಂದು ಅಟ್ರಾಕ್ಟ್ ಆಗಿಂಟು ಸರ್. ಇದು ಕಾವಿ ಫಿನಿಶ್ ಸರ್? ಇದು ನಾವು ಕಾವಿ ಫಿನಿಶ್. ಈಗ ಕಾವಿಯಲ್ಲಿ ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಏನು ಮಾಡ್ತಾರೆ ಅಂದರೆ ನಿಮಗೆ 3-4 ಕಲರಲ್ಲಿ ಅವೈಲಬಿಲಿಟಿ ಇದೆ. ಅಂದರೆ ಯೆಲ್ಲೋ, ಗ್ರೀನ್, ರೆಡ್ ಮತ್ತು ಬ್ಲ್ಯಾಕ್ ಕಲರಲ್ಲಿ. ಇಲ್ಲಿ ನಾವು ಯೆಲ್ಲೋ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಕಾವಿ ಮಾಡಿದ್ದೀವಿ. ಈಗ ನಾವಿಲ್ಲಿ ಕೆಳಗೆ ನೋಡ್ತಾ ಇದ್ದೇವೆ ಸ್ನೇಹಿತರೆ, ಇದು ಕೂಡ ಈ ಮಡ್ ಬ್ಲಾಕಲ್ಲಿ ಅದರ ಮೆಟೀರಿಯಲಲ್ಲಿ ಮಾಡಿರುವಂಥದ್ದು. ಹಾಗೆಯೇ ಇಲ್ಲಿ ಒಂದು ಡಿಸೈನ್ ಕೂಡ ನೋಡ್ತಾ ಇದ್ದೇವೆ, ಅದು ಕೂಡ ಮಡ್ ಬ್ಲಾಕ್ನ ಮಣ್ಣು ಉಂಟಲ್ಲ ಆ ಮೆಟೀರಿಯಲಲ್ಲಿ ಮಾಡಿರುವಂಥದ್ದು. ಪ್ರೊಡಕ್ಷನ್ ಅಲ್ಲಿಗೆ ಬಂದಿದ್ದೇವೆ. ಇಲ್ಲಿ ಪ್ರೋಸೆಸ್ ಎಲ್ಲ ಹೇಗೆ ಸರ್ ಇದು? ನಾವು ನಮ್ಮ ಮಡ್ ಬ್ರಿಕ್ಸಿಗೆ ಮೇಯ್ನ್ ಆಗಿ ಲ್ಯಾಟ್ರೈಟ್ ಸಾಯಿಲೇ ಯೂಸ್ ಮಾಡ್ತೀವಿ. ಈಗ ನಾವೇನು ಮಾಡ್ತಾರೆ ನಮ್ಮದೇ JCBಯಲ್ಲಿ ನಮ್ಮದೇ ಭೂಮಿಯಿಂದ ನಾವು ಲ್ಯಾಟ್ರೈಟ್ ಸಾಯಿಲನ್ನು ತಗೊಂಡು ಅದನ್ನು ನಾವು ನಮ್ಮದೊಂದು ಬಿನ್ ಇದೆ, ಆ ಬಿನ್ನಿಗೆ ಹಾಕ್ತೀವಿ. ನಾವು ಅಲ್ಲಿ ಏನು ಮಾಡ್ತೀವಿ, ಬಿನ್ನಿಂದ ಹೊರಗಡೆ ಬರುವಾಗ ಮಣ್ಣು ಮತ್ತು ಕಲ್ಲು ಸಪ್ರೇಟ್ ಆಗ್ತದೆ.
ಮಣ್ಣು ಕಲ್ಲು ಮತ್ತೆ ಸಪ್ರೇಟ್ ಆಗಿ ಕಲ್ಲನ್ನು ನಾವು ಕ್ರಷ್ ಮಾಡಿ ಮಣ್ಣಿಗೆ ಮಿಕ್ಸ್ ಮಾಡಿ ನಾವು ಅದನ್ನು ಮಿಕ್ಸರಿಗೆ ಹೋಗ್ತದೆ. ಅಲ್ಲಿ ನಾವು ಏನು ಮಾಡ್ತೀವಿ 10% ಸಿಮೆಂಟನ್ನು ಮಿಕ್ಸ್ ಮಾಡಿ ಎಂಡ್ ಸ್ಟೇಜಿಗೆ ಬರ್ತದೆ. ಅಲ್ಲಿ ಏನಾಗ್ತದೆ, ಒಂದು ನಮ್ದು 2 ಫೀಟ್ ಡೈ ಇರ್ತದೆ. ಆ ಡೈಗೆ ನಾವು 2 ಫೀಟ್ ಡೈಗೆ 2 ಫೀಟ್ ಮಣ್ಣು ತುಂಬಿಸ್ತೀವಿ. ತುಂಬಿಸಿದ ಮಣ್ಣಿಗೆ ನಾವು ಮೇಲ್ಗಡೆನ ಮತ್ತೆ ಅದರ ಬಾಟಮ್ ಪಾರ್ಟಿಂದ 70 ಮೆಟ್ರಿಕ್ ಟನ್ವರೆಗೆ ನಿಮಗೆ ನಾವು ಹೈಡ್ರೋಲಿಕ್ ಕಂಪ್ರೆಸ್ ಮಾಡ್ತೀವಿ. ಮಾಡಿ ಅದನ್ನು 11 ಇಂಚಸ್ಗೆ ಕಂಪ್ರೆಸ್ ಮಾಡ್ತೀವಿ. ಆ ಕಂಪ್ರೆಸ್ ಮಾಡಿದ್ಮೇಲೆ ಅದು ನಿಮಗೆ ಆ ಥರ ಸ್ಟ್ರಾಂಗ್ ಆಗಿ ಬ್ರಿಕ್ಸ್ ನಿಮಗೆ ಹೊರಗೆ ಬರುತ್ತೆ. ಈಗ ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಕರೆಂಟ್ ಇಲ್ಲ, ನಾವು ನಾರ್ಮಲ್ ಜನರೇಟರ್ ಆಗಿ ಯೂಸ್ ಮಾಡಬೇಕಾಗ್ತದೆ. ಹೌದು ಸರಿ. ಇವತ್ತಿನ ವಿಡಿಯೋದಲ್ಲಿ ನಾವು ಸುರಕ್ಷಾ ಮಡ್ ಬ್ಲಾಕ್ ಫ್ಯಾಕ್ಟ್ರಿಯನ್ನು ನೋಡಿಕೊಂಡು ಬಂದೆವು ಸ್ನೇಹಿತರೆ. ಹೆಚ್ಚಿನ ಜನರಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಮುಂದಿನ ಇನ್ನೊಂದು ಹೊಸ ವಿಡಿಯೋದ ಜೊತೆ ಮತ್ತೆ ಭೇಟಿಯಾಗುವ. ಧನ್ಯವಾದಗಳು.